ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ನಾನು ನಿಮಗೆ ತುಲಿಪ್ ಹೂ ಯಾವ ಥರ ಇರುತ್ತೆ, ಅದನ್ನು ಗಾರ್ಡನಲ್ಲಿ ಯಾವ ಥರ ಬೆಳೆಸ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಇದು ವರ್ಷದಲ್ಲಿ ಈ ಸ್ಪ್ರಿಂಗ್ ಟೈಮ್ ಅಂತ ಬರುತ್ತೆ ಇಲ್ಲಿ, ಅಂದರೆ ಸ್ಪ್ರಿಂಗ್ ಟೈಮ್ ಅಂತ ಬರುತ್ತೆ, ಏಪ್ರಿಲ್ ಮೇ ಮಧ್ಯದಲ್ಲಿ. ಆ ಟೈಮಲ್ಲಿ ಮಾತ್ರ ಈ ಹೂ ಬರೋದು. ಅದಕ್ಕೋಸ್ಕರ ಒಂದು ಸಪ್ರೇಟ್ ಫಾರ್ಮ್ ಇತ್ತು. ನಮ್ಮ ಮನೆಯಿಂದ ಒಂದು 8ರಿಂದ 10 ಕಿಲೋಮೀಟ್ರ್ ಆಯಿತು. ಅದಕ್ಕೋಸ್ಕರ ತುಂಬ ದೂರದಿಂದೆಲ್ಲ ಬರ್ತಾರೆ ಇದೊಂದು ಹೂಗಳನ್ನ ನೋಡೋದಕ್ಕೆ. ನೀವು ತುಲಿಪ್ ಅಂತಂದರೆ ಎಲ್ಲಿ ಕೇಳಿರ್ತೀರ ಅಂದರೆ, ಒಂದು ಇಂಗ್ಲೀಷ್ ಮೂವಿ ಇದೆ ಅನಕೊಂಡ ಅಂತ, ಅದರಲ್ಲಿ ತುಲಿಪ್ ಹೂ ಹುಡ್ಕೊಂಡೋಗಿ ಕೊನೆಯಲ್ಲಿ ಯಾರು ವಾಪಸ್ ಬರೋದಿಲ್ಲ. ಬಟ್ ನಾವು ಇದನ್ನು ಹುಡ್ಕೊಂಡೋಗಿ ನೋಡಿಕೊಂಡು ಕಿತ್ಕೊಂಡು ಎಲ್ಲ ಆರಾಮಾಗಿ ವಾಪಸ್ ಬಂದ್ವಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ತುಲಿಪ್ ಹೂವಿನಲ್ಲಿ ಡಿಫ್ರೆಂಟ್ ಕಲರ್ ಬರುತ್ತೆ. ಈಗ ನಮ್ಮ ಕಡೆ ಎಲ್ಲ ಮಲ್ಲಿಗೆ ಹೂವು, ಕನಕಾಂಬರ ಹೂವು ಆ ಥರ ಒಂದೇ ಕಲರ್ ಬರೋದಿಲ್ಲ. ಬಟ್ ಈ ಟುಲಿಪ್ನಲ್ಲಿ ಕೆಂಪು ಇರುತ್ತೆ, ಬಿಳಿ ಇರುತ್ತೆ, ಮತ್ತು ರೋಸ್ ಕಲರ್ ಕೂಡ ಇರುತ್ತೆ, ಪರ್ಪಲ್ ಇರುತ್ತೆ, ಎಲ್ಲ ಒಂದು 4-5 ಕಲರ್ ಹೂ ಬಿಡುತ್ತೆ ಇದೊಂದು ಟುಲಿಪ್ ಅಂದರೆ. ನಾವು ಒಂದು ಕಡೆ ನೋಡೋಕೆ ಹೋದ್ವಿ, ಅಲ್ಲಿ ಎಲ್ಲ ಒಣಗೋಗಿತ್ತು, ಅಲ್ಲಿ ಏನೂ ಸಿಗಲಿಲ್ಲ. ಅದಾದ ನಂತರ ಇನ್ನೊಂದು ಫಾರ್ಮಿಗೆ ಬಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಒಂಥರ ಡೆಕೋರೇಷನ್ ಥರ ಬೆಳೆಸಿದ್ದಾರೆ. ಇದನ್ನು ನೋಡ್ಕೊಂಡ್ವಿ. ಆಶಿತಾ, ವೀಕ್ಷಾ, ಅಂಬಿಕಾ ಎಲ್ಲ ಬಂದಿದ್ದರು. ಮಕ್ಕಳಂತೂ ಅಲ್ಲೊಂದು ಫಾರ್ಮ್ಗೆ ಎಷ್ಟೊತ್ತು ಹೋಗ್ತೀವಪ್ಪ ಅಂತ ಕಾಯ್ತಾಯಿದ್ರು. ಈ ಓನರು ಈ ಒಂದು ಟುಲಿಪ್ ಹೂ ಗಾರ್ಡನ್ ಕೂಡ ಬೆಳೆಸಿದ್ದಾರೆ. ಅದು ಅಲ್ಲದೆ ಇದೊಂದು ದೊಡ್ಡ ಫಾರ್ಮು. ಇದರಲ್ಲಿ ಕುರಿ, ಮೇಕೆ, ಹಸುಗಳು ಎಲ್ಲನೂ ಸಾಕಿರ್ತಾರೆ. ಮತ್ತು ಈ ಒಂದು 2 ವಾರದ ಒಂದು ಪೀರಿಯಡ್ಗೋಸ್ಕರ ಏನು ಮಾಡಿರ್ತಾರೆ ಅಂದರೆ, ಮಕ್ಕಳುಗಳಿಗೆಲ್ಲ ಅಲ್ಲಿ ಬೌನ್ಸಿ ಹೌಸ್ ಅಂತ ಎಲ್ಲ ಇರುತ್ತೆ. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೊಂದು ಚಿಕ್ಕ ಫಾರ್ಮು. ಇಲ್ಲಿ ಒಂದೇ ಒಂದು ಹಸು ಇದೆ ಮತ್ತು ಒಂದೇ ಒಂದು ಆಡಿದೆ. ಅಯ್ಯೋ, ಯಾರೋ ಬಂದ್ರಪ್ಪ, ನಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗಿ ಎಲ್ಲ ಏನಾದರೂ ಕೊಡಿ ತಿನ್ನೋದಕ್ಕೆ ಅಂತ ಬೇಡ್ಕೋತಾ ಇರೋ ಥರ ಇದೆ. ಆ ಸಿಚುವೇಶನ್ ಅದೇ ಥರ ಇತ್ತು. ತುಂಬ ಬಿಸಿಲು ಬೇರೆ ಈಗ. ಹಾಗೆ ಅಲ್ಲಿಂದ ನೋಡಿಕೊಂಡು ಸ್ವಲ್ಪ ಮುಂದೆ ಹೋದ್ವಿ. ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಮಕ್ಕಳಿಗೆಲ್ಲ ಬೌನ್ಸಿ ಹೌಸ್ ಹಾಕಿದ್ರು ನೋಡಿ. ಇಲ್ಲಿಂದ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಬೌನ್ಸಿ ಹೌಸು.